ಹಲೋ ವೀಕ್ಷಕರೇ, ಇದು ಬೀಟ್ರೂಟ್. ಇದೊಂದು ಅಂತಹ ವಸ್ತುವಾಗಿದ್ದು ನಿಮ್ಮ ರಕ್ತವನ್ನ ಸೂಪರ್ ಚಾರ್ಜ್ ಮಾಡಬಹುದು. ನಿಮ್ಮ ಹೃದಯವನ್ನ 10 ವರ್ಷಗಳಷ್ಟು ಯೌವನವಾಗಿರಿಸಬಹುದು. ನಿಮ್ಮ ಶಕ್ತಿ, ಸ್ಟಾಮಿನಾ ಮತ್ತು ಬುದ್ಧಿಶಕ್ತಿಯನ್ನ 2ರಷ್ಟು ಹೆಚ್ಚಿಸಬಹುದು. ಆದ್ರೆ ಇದೊಂದು ಅಂತಹ ವಸ್ತುವು ಕೂಡ ಹೌದು. ತಪ್ಪು ರೀತಿಯಲ್ಲಿ ತಿಂದ್ರೆ ನಿಮ್ಮ ಮೂತ್ರಪಿಂಡಗಳು ಹಾಳಾಗಬಹುದು. ನಿಮ್ಮ ರಕ್ತದೊತ್ತಡವನ್ನ ನಿಮ್ಮ ಜೀವಕ್ಕೆ ಅಪಾಯಕಾರಿ ಮಟ್ಟಕ್ಕೆ ಇಳಿಸಬಹುದು ಮತ್ತು ದೇಹದಲ್ಲಿ ಕಲ್ಲುಗಳನ್ನ ಉಂಟು ಮಾಡಬಹುದು. ಇಂದಿನ ಈ ವಿಡಿಯೋದಲ್ಲಿ ಬೀಟ್ರೂಟ್ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಯಾವ ಯೂಟ್ಯೂಬರ್ ಕೂಡ ಇದ್ರ ಬಗ್ಗೆ ಹೇಳಿರೋದಿಲ್ಲ ಮತ್ತು ವಿಡಿಯೋದ ಕೊನೆಯಲ್ಲಿ ಕೆಲವು ಅಂತಹ ವಿಷಯಗಳನ್ನ ಹೇಳ್ತೀನಿ. ಕೇಳಿದ ಕೂಡಲೇ ನೀವು ಆಶ್ಚರ್ಯಚಕಿತರಾಗ್ತೀರಾ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಈ ವಿಡಿಯೋದ ಪ್ರತಿ ಸೆಕೆಂಡ್ ಕೂಡ ನಿಮ್ಗೆ ಬಹಳ ಮೌಲ್ಯಯುತವಾಗಿರುತ್ತೆ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ವಿನಂತಿ, ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮೊದಲಿಗೆ ತಿಳಿಯೋಣ, ಬೀಟ್ರೂಟ್ ಅಂದ್ರೆ ಏನು. ನೋಡಿ, ಬೀಟ್ರೂಟ್ ಯಾವುದೇ ಸಾಮಾನ್ಯ ತರಕಾರಿ ಅಲ್ಲ. ಇದನ್ನ ಪ್ರಕೃತಿಯ ರಕ್ತ ಬೂಸ್ಟರ್ ಎಂದು ಕರೀತಾರೆ. ಯಾಕಂದ್ರೆ ಇದರಲ್ಲಿ ಕಬ್ಬಿಣಾಂಶ, ಫೋಲೇಟ್, ಪೊಟ್ಯಾಷಿಯಂ, ವಿಟಮಿನ್ B6 ಇದಲ್ಲದೆ ಅತ್ಯಂತ ವಿಶೇಷವಾದ ನೈಸರ್ಗಿಕ ನೈಟ್ರೇಟ್ ಗಳಿವೆ. ಹೌದು, ಈ ನೈಟ್ರೇಟ್ ಗಳು ದೇಹದ ಒಳಗಡೆ ಹೋಗಿ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಇದು ನರಗಳನ್ನ ವಿಸ್ತರಿಸಿ ರಕ್ತ ಹರಿವನ್ನ ಹೆಚ್ಚಿಸುತ್ತೆ. ಈಗ ನಿಮ್ಗೆ ಹೇಳ್ತೀನಿ, ಬೀಟ್ರೂಟ್ ತಿಂದ ಕೂಡಲೇ ದೇಹದ ಒಳಗೆ ಏನೆಲ್ಲ ನಡೆಯುತ್ತೆ. ನೀವು ಬೀಟ್ರೂಟ್ ತಿಂದಾಗ ಅದು ಕೇವಲ ಹೊಟ್ಟೆಯಲ್ಲಿ ಜೀರ್ಣವಾಗುವುದಿಲ್ಲ, ದೇಹದ ಪ್ರತಿ ಸಿಸ್ಟಮ್ ಮೇಲೆ ನಿಧಾನವಾಗಿ ಪ್ರಭಾವ ಬೀರುತ್ತೆ. ಬೀಟ್ರೂಟ್ ನ ನೈಸರ್ಗಿಕ ನೈಟ್ರೇಟ್ ಗಳು ಮೊದಲು ರಕ್ತದಲ್ಲಿ ಕರಗಿ ನೈಟ್ರಿಕ್ ಆಕ್ಸೈಡ್ ಆಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಅನ್ನೋದು ನಿಮ್ಮ ನರಗಳನ್ನ ಒಳಗಿನಿಂದ ರಿಲ್ಯಾಕ್ಸ್ ಮಾಡಿ ವಿಸ್ತರಿಸುತ್ತೆ. ಇದರಿಂದ ರಕ್ತದ ಹರಿವು ವೇಗ ಮತ್ತು ಸುಗಮವಾಗುತ್ತೆ. ಇದರ ನೇರ ಲಾಭ ಹೃದಯಕ್ಕೆ ಸಿಗುತ್ತೆ. ಹೃದಯಕ್ಕೆ ರಕ್ತವನ್ನ ಪಂಪ್ ಮಾಡಲು ಕಡಿಮೆ ಶ್ರಮ ಬೀಳುತ್ತೆ. ಹೃದಯದ ಮೇಲೆ ಒತ್ತಡ ಕಡಿಮೆಯಾಗಿ ರಕ್ತದೊತ್ತಡ ಅಂದ್ರೆ BP ಸ್ವಾಭಾವಿಕವಾಗಿ ನಿಯಂತ್ರಣಕ್ಕೆ ಬರುತ್ತೆ. ನಂತರ ಇದರ ಪ್ರಭಾವ ಮೆದುಳಿನ ಮೇಲೆ ಕಾಣಿಸುತ್ತೆ. ಮೆದುಳಿಗೆ ಹೆಚ್ಚು ಆಮ್ಲಜನಕ ಮತ್ತು ಪೋಷಕಾಂಶಗಳು ತಲುಪುತ್ತವೆ. ಇದರಿಂದ ನಿಮ್ಮ ಮೆಮೊರಿ ಚುರುಕಾಗುತ್ತೆ, ಗಮನ ಹೆಚ್ಚಾಗುತ್ತೆ ಮತ್ತು ಯೋಚಿಸುವ ಹಾಗೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಅನೇಕ ಅಧ್ಯಯನಗಳಲ್ಲಿ ಕಂಡು ಬಂದಿದೆ, ಬೀಟ್ರೂಟ್ ಸೇವಿಸೋದ್ರಿಂದ ಮೆದುಳಿನ ವಯಸ್ಸಾಗುವ ಪ್ರಕ್ರಿಯೆ ಅನ್ನೋದು ತುಂಬಾ ಮಟ್ಟಿಗೆ ನಿಧಾನವಾಗುತ್ತೆ ಮತ್ತು ಅಲ್ಝೈಮರ್ ನಂತಹ ರೋಗಗಳ ಅಪಾಯ ಗಣನೀಯವಾಗಿ ಕಡಿಮೆಯಾಗುತ್ತೆ. ಇದರ ನಂತರದ ಪ್ರಭಾವ ಸ್ನಾಯುಗಳ ಮೇಲೆ ಬೀಳುತ್ತೆ. ಉತ್ತಮ ರಕ್ತ ಸಂಚಾರದಿಂದ ಸ್ನಾಯುಗಳಿಗೆ ಹೆಚ್ಚು ಆಮ್ಲಜನಕ ತಲುಪುತ್ತೆ. ಇದರಿಂದ ವರ್ಕೌಟ್ ಸಮಯದಲ್ಲಿ ಆಯಾಸ ಕಡಿಮೆಯಾಗುತ್ತೆ, ಸ್ಟಾಮಿನಾ ಹೆಚ್ಚಾಗುತ್ತೆ ಮತ್ತು ಸ್ನಾಯು ಚೇತರಿಕೆ ವೇಗವಾಗುತ್ತೆ. ಆದ್ದರಿಂದ ಅಥ್ಲೆಟ್ಗಳು ಮತ್ತು ಜಿಮ್ಗೆ ಹೋಗುವವರು ವರ್ಕೌಟ್ಗೆ ಮೊದಲು ಬೀಟ್ರೂಟ್ ಜ್ಯೂಸ್ ಅನ್ನ ಕುಡಿತಾರೆ. ಭಾರಿ ವರ್ಕೌಟ್ ಸಮಯದಲ್ಲೂ ಉತ್ತಮ ಪ್ರದರ್ಶನ ಇದು ನೀಡುತ್ತೆ. ಈಗ ಅತ್ಯಂತ ಮುಖ್ಯವಾದ ವಿಷಯ, ರಕ್ತದ ಮೇಲೆ ಏನು ಪ್ರಭಾವ ಬೀರುತ್ತೆ. ಬೀಟ್ರೂಟ್ ನಲ್ಲಿ ಕಬ್ಬಿಣಾಂಶ, ಫೋಲೇಟ್ ಮತ್ತು ವಿಟಮಿನ್ C ಇವೆ. ಈ ಮೂರು ಒಟ್ಟಾಗಿ ರೆಡ್ ಬ್ಲಡ್ ಸೆಲ್ ಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತೆ. ಇದರಿಂದ ದೇಹದ ಆಮ್ಲಜನಕ ಸಾಗಿಸುವ ಶಕ್ತಿ ಹೆಚ್ಚಾಗುತ್ತೆ. ದೌರ್ಬಲ್ಯ, ತಲೆ ಸುತ್ತು, ಆಯಾಸ ನಿಧಾನವಾಗಿ ಕಡಿಮೆಯಾಗುತ್ತೆ. ಆದ್ರೆ ಇದು ಯಾವುದೇ ಮ್ಯಾಜಿಕ್ ನ ಚಿಕಿತ್ಸೆ ಅಲ್ಲ, ದೀರ್ಘಕಾಲೀನ ಬೆಂಬಲ ಮಾತ್ರ. ಈಗ ಹೊಟ್ಟೆಯ ಮೇಲಿನ ಪ್ರಭಾವದ ಬಗ್ಗೆ ನೋಡೋಣ. ಬೀಟ್ರೂಟ್ ನಲ್ಲಿ ಫೈಬರ್ ಹೆಚ್ಚಿರುತ್ತೆ. ಇದು ಕರಳುಗಳನ್ನ ಸಕ್ರಿಯಗೊಳಿಸಿ ಮಲಬದ್ಧತೆ ನಿವಾರಿಸುತ್ತೆ, ಹೊಟ್ಟೆಯನ್ನ ಸ್ವಚ್ಛವಾಗಿಡುತ್ತೆ. ಹೊಟ್ಟೆ ಸರಿಯಾಗಿ ಸ್ವಚ್ಛವಾದಾಗ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಬಲಗೊಳ್ಳುತ್ತೆ. ಯಾಕಂದ್ರೆ 70% ಇಮ್ಯುನಿಟಿ ಅನ್ನೋದು ಹೊಟ್ಟೆಯಿಂದಲೇ ಹುಟ್ಟುತ್ತೆ. ಹೊಟ್ಟೆ ಬಲವಾಗಿದ್ರೆ ಇಮ್ಯುನಿಟಿ ಕೂಡ ಬಲವಾಗಿರುತ್ತೆ. ಇದರಿಂದ ಸಾಮಾನ್ಯ ಸೆಳೆತ, ಜ್ವರ, ಸಾಮಾನ್ಯ ರೋಗಗಳು ನಿಮ್ಮನ್ನ ಸುಲಭವಾಗಿ ಬಾಧಿಸುವುದಿಲ್ಲ. ಇದರ ಮುಂದಿನ ಪ್ರಭಾವ ಚರ್ಮದ ಮೇಲೆ. ರಕ್ತ ಸ್ವಚ್ಛವಾದಾಗ ಚರ್ಮದ ಮೇಲೆ ಅದ್ಭುತ ಪ್ರಭಾವ ಕಾಣಿಸುತ್ತೆ. ಮುಖದ ಮಡುವೆಗಳು ಕಡಿಮೆಯಾಗುತ್ತೆ, ಮುಖ ಸ್ವಚ್ಛವಾಗಿ ಕಾಣಿಸುತ್ತೆ, ನೈಸರ್ಗಿಕ ಹೊಳಪು ಬರುತ್ತೆ. ಮುಖದ ಮೇಲಿನ ಮಚ್ಚೆಗಳು ಸ್ವಲ್ಪವಾಗಿ ಕಡಿಮೆಯಾಗುತ್ತೆ, ಆದ್ರೆ ಪೂರ್ತಿ ಹೋಗೋದಿಲ್ಲ, ಖಂಡಿತ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಇದರ ನಂತರದ ಪ್ರಭಾವ ಲಿವರ್ ಮೇಲೆ ಬೀಳುತ್ತೆ. ಬೀಟ್ರೂಟ್ ನಲ್ಲಿರುವ ಬೀಟಾ ಲೈನ್ಸ್ ಲಿವರ್ ಅನ್ನ ಡಿಟಾಕ್ಸ್ ಮಾಡುತ್ತೆ. ಫ್ಯಾಟಿ ಲಿವರ್ ನ ಅಪಾಯ ಕಡಿಮೆ ಮಾಡುತ್ತೆ ಮತ್ತು ಲಿವರ್ ನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆದ್ದರಿಂದ ಲಿವರ್ ಅನ್ನೋದು ಅತ್ಯುತ್ತಮವಾಗಿರುತ್ತೆ. ಈಗ ತೂಕ ಕಡಿಮೆ ಮಾಡೋದ್ರ ಬಗ್ಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಬೀಟ್ರೂಟ್ ಕಡಿಮೆ ಕ್ಯಾಲರಿ ಮತ್ತು ಹೆಚ್ಚು ಫೈಬರ್ ಇರುವ ಆಹಾರ, ಹೊಟ್ಟೆಯನ್ನ ದೀರ್ಘಕಾಲ ತುಂಬಿಸಿರುತ್ತೆ. ಇದರಿಂದ ಅತಿಯಾಗಿ ತಿನ್ನುವುದು ಕಡಿಮೆಯಾಗಿ ತೂಕ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತೆ. ಸ್ನೇಹಿತರೆ, ಇದು ಹಾರ್ಮೋನ್ಗಳ ಮೇಲೂ ಉತ್ತಮ ಪ್ರಭಾವ ಬೀರುತ್ತೆ. ಬೀಟ್ರೂಟ್ ಅಡ್ರಿನಲ್ ಗ್ರಂಥಿಗಳಿಗೆ ಬೆಂಬಲ ನೀಡಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಒಳ್ಳೆಯ ನಿದ್ರೆ ಬರುತ್ತದೆ ಮತ್ತು ಮೂಡ್ ಕೂಡ ಉತ್ತಮವಾಗಿರುತ್ತೆ. ಒಟ್ಟಾರೆಯಾಗಿ ಒಂದೇ ಸಾಲಿನಲ್ಲಿ ಹೇಳೋದಾದ್ರೆ ಇದು ರಕ್ತದೊತ್ತಡವನ್ನ ನಿಯಂತ್ರಿಸುತ್ತೆ, ಹೃದಯವನ್ನ ಬಲಪಡಿಸುತ್ತೆ, ಬುದ್ಧಿಶಕ್ತಿಯನ್ನ ಬೂಸ್ಟ್ ಮಾಡುತ್ತೆ, ಸ್ಟಾಮಿನಾವನ್ನು ಕೂಡ ಹೆಚ್ಚಿಸುತ್ತೆ, ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತೆ, ಚರ್ಮಕ್ಕೆ ಹೊಳಪು ಕೂಡ ನೀಡುತ್ತೆ, ಲಿವರ್ ಅನ್ನ ಡಿಟಾಕ್ಸ್ ಮಾಡುತ್ತೆ, ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮತ್ತು ಇಮ್ಯುನಿಟಿಯನ್ನ ಬಲಪಡಿಸುತ್ತೆ. ಆದ್ರೆ ಸ್ನೇಹಿತರೆ, ಇಷ್ಟೊಂದು ಒಳ್ಳೆಯ ಲಾಭಗಳನ್ನ ಕೇಳಿದ ನಂತರ ಈಗ ಅತ್ಯಂತ ಮುಖ್ಯ ಮಾಹಿತಿಯನ್ನ ಕೇಳಬೇಕು. ಈ ಎಲ್ಲಾ ಲಾಭಗಳು
ಸಿಗೋದು ಕೇವಲ ನೀವು ಸೀಮಿತ ಪ್ರಮಾಣದಲ್ಲಿ ಸೇವಿಸಿದ್ರೆ ಮಾತ್ರ. ಅತಿಯಾಗಿ ತಿನ್ನಬಾರ್ದು. ಸೀಮಿತ ಪ್ರಮಾಣ ಎಷ್ಟು ಎಂದು ಮುಂದೆ ಹೇಳ್ತೀನಿ. ಆದ್ರೆ ಮೊದಲು ಎಚ್ಚರಿಕೆ, ಅತಿಯಾಗಿ ತಿಂದ್ರೆ ಅಥವಾ ಅತಿಯಾಗಿ ಜ್ಯೂಸ್ ಅನ್ನೋದು ಕುಡಿದ್ರೆ ಗಂಭೀರ ಪರಿಣಾಮಗಳಾಗಬಹುದು. ಮೊದಲನೇದು, ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಉಂಟಾಗುತ್ತೆ. ಬೀಟ್ರೂಟ್ ನಲ್ಲಿ ಆಕ್ಸಲೇಟ್ ಹೆಚ್ಚು. ಅತಿಯಾಗಿ ತಿಂದರೆ ಕಿಡ್ನಿ ಸ್ಟೋನ್ ಆಗಬಹುದು. ಎರಡನೇದು, ರಕ್ತದೊತ್ತಡವನ್ನ ಅತಿಯಾಗಿ ಇಳಿಸುವುದು. ಲೋ ಬಿಪಿ ಇರೋರು ಅತಿಯಾಗಿ ತಿಂದರೆ ಬಿಪಿ ತುಂಬಾನೇ ಕಡಿಮೆಯಾಗಿ ತಲೆ ಸುತ್ತು, ಮೂರ್ಛೆ ಅಥವಾ ಗಂಭೀರ ಸ್ಥಿತಿ ಬರಬಹುದು. ಮೂರನೇದು, ಅತಿಯಾಗಿ ತಿಂದರೆ ಮೂತ್ರ ಮತ್ತು ಮಲ ಎರಡೂ ಕೂಡ ಕೆಂಪು ಬಣ್ಣಕ್ಕೆ ಬರುತ್ತೆ. ಇದರಲ್ಲಿ ಹೆಚ್ಚು ಭಯಪಡುವ ಅಗತ್ಯವಿಲ್ಲ. ಇದನ್ನ ಬಿಟೋರಿಯಾ ಎಂದು ಕರೀತಾರೆ. ಇದು ತುಂಬಾನೇ ಸಾಮಾನ್ಯ, ಭಯಪಡಬೇಕಾಗಿಲ್ಲ. ಆದ್ರೆ ಅನೇಕರು ಭಯಪಡ್ತಾರೆ, ಆದ್ದರಿಂದ ಹೇಳ್ತಾ ಇದ್ದೀನಿ. ನಾಲ್ಕನೆಯದು, ಸಕ್ಕರೆ ರೋಗಿಗಳಿಗೆ ನೈಸರ್ಗಿಕ ಸಕ್ಕರೆ ಹೆಚ್ಚು ಇರೋದ್ರಿಂದ ಅತಿಯಾಗಿ ತಿಂದರೆ ಬ್ಲಡ್ ಶುಗರ್ ಹೆಚ್ಚಾಗುತ್ತೆ. ಇನ್ನು ಕೆಲವು ಸಾಮಾನ್ಯ ಸೈಡ್ ಎಫೆಕ್ಟ್ ಗಳು ಹೇಳ್ತೀನಿ ಕೇಳಿ. ಅತಿಯಾಗಿ ತಿಂದರೆ ಗ್ಯಾಸ್, ಬೇದಿ, ಹೊಟ್ಟೆ ನೋವು ಕೂಡ ಬರಬಹುದು. ಈಗ ಸರಿಯಾದ ಪ್ರಮಾಣ ಮತ್ತು ವಿಧಾನವನ್ನ ಹೇಳ್ತೀನಿ ನೋಡಿ. ವರ್ಕೌಟ್ ಮಾಡುವವರು ವರ್ಕೌಟ್ಗೆ ಮೊದಲು ತಿನ್ನಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಅತ್ಯುತ್ತಮ. ಪ್ರಮಾಣ ವಾರಕ್ಕೆ 2 ದಿನಗಳು, ಮಧ್ಯದಲ್ಲಿ 2 ರಿಂದ 3 ದಿನಗಳ ಅಂತರ ಅನ್ನೋದು ಇರಬೇಕು. ಆ ದಿನಗಳಲ್ಲಿ 100 ರಿಂದ 150 ಗ್ರಾಂ ಮಾತ್ರ ಬೀಟ್ರೂಟ್ ಅನ್ನ ತಿನ್ಬಹುದು. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಹೇಗೆ ತಿನ್ಬೇಕು? ಹಗುರವಾಗಿ ಬೇಯಿಸಿ ತಿನ್ನಿ, ಅತ್ಯಧಿಕ ಲಾಭ ಸಿಗುತ್ತೆ. ಕ್ಯಾರೆಟ್, ನೆಲ್ಲಿಕಾಯಿ ಅಥವಾ ಶುಂಠಿಯೊಂದಿಗೆ ತೆಗೆದುಕೊಂಡರೆ ಇನ್ನಷ್ಟು ಒಳ್ಳೆಯದು. ಕಿಡ್ನಿ ಸ್ಟೋನ್ ನ ಸಮಸ್ಯೆ ಇರೋರು ತಿನ್ಬೇಡಿ. ತುಂಬಾ ಲೋ ಬಿಪಿ ಇರೋರು ಸಂಪೂರ್ಣವಾಗಿ ತಪ್ಪಿಸಿ. ತೀವ್ರ ಸಕ್ಕರೆ ರೋಗ ಇರೋರು ಯಾವುದೇ ಕಾರಣಕ್ಕೂ ತಿನ್ಬೇಡಿ. ಸ್ನೇಹಿತರೆ, ಇಂದು ನೀವು ಬೀಟ್ರೂಟ್ ಬಗ್ಗೆ ಎಲ್ಲವೂ ತಿಳ್ಕೊಂಡಿದ್ದೀರಿ. ಲಾಭ, ನಷ್ಟ, ಎಷ್ಟು ತಿನ್ಬೇಕು, ಎಷ್ಟು ತಿನ್ಬಾರ್ದು. ಈ ಮಾಹಿತಿ ನಿಮ್ಗೆ ಇಷ್ಟವಾಯ್ತು ಅಂತ ಭಾವಿಸಿದ್ರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಈಗ ಬೀಟ್ರೂಟ್ ನ ಜ್ಯೂಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನ ಕುಡಿದ ನಂತರ ಅನೇಕರು ಯೋಚಿಸ್ತಾರೆ, ಇದರಿಂದ ರಕ್ತ ಹೆಚ್ಚಾಗುತ್ತೆ, ದೌರ್ಬಲ್ಯ ದೂರವಾಗುತ್ತೆ, ದೇಹ ಡಿಟಾಕ್ಸ್ ಆಗುತ್ತೆ ಅಂತ. ಆದ್ರೆ ಅದೇ ಜನರಿಗೆ ತಿಳಿದ್ರೆ ಇದೇ ಬೀಟ್ರೂಟ್ ಜ್ಯೂಸ್ ಅನ್ನೋದು ಕೆಲವರಿಗೆ ನಿಧಾನವಾಗಿ ದೇಹದೊಳಗೆ ನಷ್ಟವನ್ನ ಆರಂಭ ಮಾಡುತ್ತೆ. ಡಾಕ್ಟರ್ಗಳು ಇದನ್ನ ಸೂಪರ್ ಫುಡ್ ಎಂದು ಕರೀತಾರೆ. ಜಿಮ್ ಟ್ರೈನರ್ಗಳು ಇದನ್ನ ಎನರ್ಜಿ ಡ್ರಿಂಕ್ ಎಂದು ಹೇಳ್ತಾರೆ. ಆಯುರ್ವೇದದಲ್ಲಿ ಇದನ್ನ ರಕ್ತವರ್ಧಕ ಎಂದು ಹೇಳ್ತಾರೆ. ಆದ್ರೆ ಪ್ರಶ್ನೆ ಏನಂದ್ರೆ, ಎಲ್ಲರೂ ಬೀಟ್ರೂಟ್ ಜ್ಯೂಸ್ ಅನ್ನ ಕುಡಿಬೇಕೆ? ಪ್ರತಿದಿನ ಕುಡಿಬೇಕಾ? ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾ ಅಥವಾ ಬೇಡವಾ? ಸಕ್ಕರೆ ರೋಗ, ಬಿಪಿ ಇರೋರಿಗೆ ಇದು ಸ್ನೇಹಿತನೇ ಅಥವಾ ಶತ್ರುವೆ? ಇಂದಿನ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯನ್ನ ನಾನು ನಿಮ್ಗೆ ನೀಡ್ತೀನಿ. ಇದರ ಕೆಲವು ಲಾಭಗಳು, ನಷ್ಟಗಳು, ಸರಿಯಾದ ವಿಧಾನ, ತಪ್ಪು ವಿಧಾನ ಮತ್ತು ಆಯುರ್ವೇದ ಹಾಗೂ ಡಾಕ್ಟರ್ಗಳು ಇದರ ಬಗ್ಗೆ ಏನನ್ನ ಹೇಳ್ತಾರೆ ಎಂಬುದನ್ನು ಕೂಡ ಈಗ ತಿಳಿಸ್ತೀನಿ. ಮೊದಲಿಗೆ ತಿಳಿಯೋಣ, ಬೀಟ್ರೂಟ್ ಜ್ಯೂಸ್ ಅನ್ನೋದು ಕುಡಿದಾಗ ನಮ್ಗೆ ಯಾವ ಪೋಷಕಾಂಶಗಳು ಸಿಗುತ್ತವೆ? ಬೀಟ್ರೂಟ್ ಒಂದು ಸಾಮಾನ್ಯ ತರಕಾರಿ ಎಂದು ಕಾಣುತ್ತೆ, ಆದ್ರೆ ಒಳಗೆ ರಾಸಾಯನಿಕ ಕಾರ್ಖಾನೆಯಂತೆ ಕೆಲಸ ಮಾಡುತ್ತೆ. ಇದರಲ್ಲಿ ಏನಿದೆ? ನೈಟ್ರೇಟ್, ಕಬ್ಬಿಣಾಂಶ, ಫೋಲೇಟ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ಒಂದು ವಿಶೇಷ ಪಿಗ್ಮೆಂಟ್ ಬೀಟಾಲೈನ್ಸ್ ಇದಕ್ಕೆ ಕೆಂಪು ಬಣ್ಣ ನೀಡುತ್ತೆ. ಇದೇ ಕಾರಣಕ್ಕೆ ಜನರು ಯೋಚಿಸ್ತಾರೆ ಕೆಂಪು ಬಣ್ಣ ಎಂದರೆ ರಕ್ತ ಹೆಚ್ಚಿಸುತ್ತದೆ ಅಂತ. ಆದ್ರೆ ಕತೆ ಅಷ್ಟು ಸರಳವಲ್ಲ. ಈಗ ಹೇಳ್ತೀನಿ. ಬೀಟ್ರೂಟ್ ಜ್ಯೂಸ್ ಕುಡಿದ ನಂತರ ದೇಹದ ಒಳಗೆ ಏನಾಗುತ್ತೆ? ಜ್ಯೂಸ್ ಹೊಟ್ಟೆಗೆ ಹೋದ ಕೂಡಲೇ ಅದರ ನೈಟ್ರೇಟ್ಗಳು ದೇಹದಲ್ಲಿ ನೈಟ್ರಿಕ್ ಆಕ್ಸಿಡ್ ಆಗುತ್ತೆ. ನೈಟ್ರಿಕ್ ಆಕ್ಸಿಡ್ ಏನು ಮಾಡುತ್ತೆ? ನರಗಳನ್ನ ವಿಸ್ತರಿಸುತ್ತೆ, ರಕ್ತದ ಹರಿವನ್ನ ಹೆಚ್ಚಿಸುತ್ತೆ, ಬಿಪಿಯನ್ನ ಸ್ವಲ್ಪ ಸಮಯಕ್ಕೆ ಕಡಿಮೆ ಮಾಡುತ್ತೆ. ಆದ್ದರಿಂದ ಕೆಲವರಿಗೆ ಜ್ಯೂಸ್ ಕುಡಿದ ಕೂಡಲೇ ಸ್ವಲ್ಪ ತಲೆ ಸುತ್ತು, ತಲೆ ಭಾರವಾಗುವುದು ಅಥವಾ ದೌರ್ಬಲ್ಯ ಅನಿಸುತ್ತೆ. ಗಮನಿಸಿ, ಕೇವಲ ಕೆಲವರಿಗೆ ಮಾತ್ರ, ಎಲ್ಲರಿಗೂ ಆಗೋದಿಲ್ಲ. ಇದಲ್ಲದೆ ರಕ್ತದ ಹರಿವು ಹೆಚ್ಚಾದಾಗ ಮೆದುಳಿಗೆ ಹೆಚ್ಚು ಆಮ್ಲಜನಕ ತಲುಪುತ್ತೆ. ಫಲಿತಾಂಶ ಗಮನ ಹೆಚ್ಚಾಗುತ್ತೆ, ಆಯಾಸ ಕಡಿಮೆ ಅನ್ಸುತ್ತೆ, ಕೆಲವರ ಮೂಡ್ ಒಳ್ಳೇದಾಗುತ್ತೆ. ಇದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಮತ್ತು ಜಿಮ್ಗೆ ಹೋಗುವವರು ಇದನ್ನ ಹೆಚ್ಚಾಗಿ ಕುಡಿತಾರೆ. ಇದಲ್ಲದೆ ಬೀಟ್ರೂಟ್ ಜ್ಯೂಸ್ ಅನ್ನೋದು ಫೈಬರ್ ರಹಿತವಾಗಿರುತ್ತೆ. ಪ್ರಕೃತಿಯಲ್ಲಿ ಇದು ತಣ್ಣಗಿರುತ್ತದೆ. ಕೆಲವರಲ್ಲಿ ಮಲಬದ್ಧತೆಗೆ ಸರಿಯಾಗುತ್ತೆ, ಆದ್ರೆ ಕೆಲವರಲ್ಲಿ ಗ್ಯಾಸ್, ಹೊಟ್ಟೆ ಹುಬ್ಬುವುದು, ಬೇದಿ ಆಗುವುದು, ವಿಶೇಷವಾಗಿ ಹೊಟ್ಟೆ ಮೇಲೆ ದುರ್ಬಲವಾಗಿರುತ್ತೆ. ಈಗ ಕೆಲವು ಲಾಭಗಳನ್ನ ಹೇಳ್ತೀನಿ ಕೇಳಿ. ಮೊದಲನೇದು, ಇದರಲ್ಲಿ ಕಬ್ಬಿಣಾಂಶ ಇದೆಯೇ? ಹೌದು, ಬೀಟ್ರೂಟ್ ಕಬ್ಬಿಣಾಂಶ ನೀಡುತ್ತೆ, ಆದ್ರೆ ನೇರವಾಗಿ ರಕ್ತ ಹೆಚ್ಚಿಸೋದಿಲ್ಲ. ದೇಹಕ್ಕೆ ಕಬ್ಬಿಣಾಂಶ ಚೆನ್ನಾಗಿ ಹೀರಿಕೊಳ್ಳುವಂತಹ ಪರಿಸರ ನೀಡುತ್ತೆ. ಆದ್ರೆ ಗಂಭೀರ ಅನಿಮಿಯಾ ಇದ್ದರೆ ಕೇವಲ ಬೀಟ್ರೂಟ್ ನ ಜ್ಯೂಸ್ ಅನ್ನೋದು ಸಾಕಾಗೋದಿಲ್ಲ, ಬೇರೆ ಹಣ್ಣುಗಳನ್ನು ಕೂಡ ಸೇರಿಸಬೇಕು. ಹೈ ಬಿಪಿ ಇರೋರಿಗೆ ಕೆಲವು ಅಧ್ಯಯನಗಳ ಪ್ರಕಾರ ಬೀಟ್ರೂಟ್ ಜ್ಯೂಸ್ ಬಿಪಿಯನ್ನ ಸ್ವಲ್ಪ ಸಮಯಕ್ಕೆ ಕಡಿಮೆ ಮಾಡಬಹುದು. ಆದ್ರೆ ನೀವು ಹೈ ಬಿಪಿ ಔಷಧಿ ತೆಗೆದುಕೊಳ್ತಾ ಇದ್ರೆ ಅದನ್ನ ಬಿಟ್ಟು ಕೇವಲ ಇದನ್ನ ಕುಡಿಯಬೇಡಿ, ಅದು ಸರಿಯಲ್ಲ. ಜಿಮ್ ಮತ್ತು ಸ್ಟಾಮಿನಾ ಬಗ್ಗೆ ನೋಡೋಣ. ವರ್ಕೌಟ್
ವರ್ಕೌಟ್ಗಿಂತ ಮೊದಲು ಸರಿಯಾದ ಪ್ರಮಾಣದಲ್ಲಿ ಕುಡಿದ್ರೆ ಸ್ಟಾಮಿನಾ ಹೆಚ್ಚಾಗಬಹುದು, ಸ್ನಾಯುಗಳಿಗೆ ಹೆಚ್ಚು ಆಮ್ಲಜನಕ ತಲುಪುತ್ತೆ. ಇದು ಸ್ನಾಯುಗಳಿಗೆ ಒಳ್ಳೇದು ಕೂಡ. ಆದ್ರೆ ಪ್ರತಿದಿನ ಕುಡಿಯಬಾರದು ಸ್ನೇಹಿತರೆ. ಇವು ಕೆಲವು ಲಾಭಗಳು. ಈಗ ನಿಜವಾದ ಅಪಾಯಗಳು ಯಾವುವು ಎಂದು ಹೇಳ್ತೀನಿ. ಮೊದಲನೇದು ಕಿಡ್ನಿ ಸ್ಟೋನ್ ನ ಅಪಾಯ. ಬೀಟ್ರೂಟ್ ನಲ್ಲಿ ಆಕ್ಸಲೇಟ್ ತುಂಬಾ ಹೆಚ್ಚು. ಕಿಡ್ನಿ ಸ್ಟೋನ್ ಹಿಂದಿನ ಇತಿಹಾಸ ಇದ್ರೆ ಬೀಟ್ರೂಟ್ ಜ್ಯೂಸ್ ಅನ್ನೋದು ತುಂಬಾನೇ ಅಪಾಯಕಾರಿ, ಮತ್ತೆ ಸ್ಟೋನ್ ಆಗ್ಬೋದು. ಎರಡನೇದು ಸಕ್ಕರೆ ರೋಗಿಗಳಿಗೆ ಬೀಟ್ರೂಟ್ ಅನ್ನೋದು ಸಿಹಿಯಾಗಿರುತ್ತೆ. ಜ್ಯೂಸ್ ಮಾಡಿದಾಗ ಅದರಲ್ಲಿರುವ ಫೈಬರ್ ಹೋಗುತ್ತೆ, ಸಕ್ಕರೆ ತ್ವರಿತವಾಗಿ ರಕ್ತವನ್ನ ಸೇರುತ್ತೆ, ಬ್ಲಡ್ ಶುಗರ್ ಅನ್ನೋದು ಸ್ಪೈಕ್ ಆಗ್ಬೋದು. ಸಕ್ಕರೆ ರೋಗಿಗಳು ಡಾಕ್ಟರ್ನ ಸಲಹೆ ಇಲ್ಲದೆ ಕುಡಿಬೇಡಿ, ಅದನ್ನ ಪೂರ್ತಿಯಾಗಿ ಬಿಟ್ಬಿಡೋದು ತುಂಬಾನೇ ಒಳ್ಳೇದು. ಮೂರನೇದು ಲೋ ಬಿಪಿ ಇರೋರಿಗೆ ಬಿಪಿ ಮೊದಲೇ ಕಡಿಮೆ ಇದ್ರೆ ಇದು ಮತ್ತಷ್ಟು ಕಡಿಮೆ ಮಾಡಬಹುದು. ತಲೆ ಸುತ್ತು, ಬ್ಲಾಕ್ ಔಟ್ ನ ಅಪಾಯ. ಲೋ ಬಿಪಿ ಇರೋರು ಕುಡಿಬೇಡಿ. ಇದಲ್ಲದೆ ಯೂರಿನ್ ಅನ್ನೋದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದನ್ನ ನೋಡಿ ಅನೇಕರು ಭಯಪಡ್ತಾರೆ. ಜ್ಯೂಸ್ ಕುಡಿದ ನಂತರ ಮೂತ್ರ ಅಥವಾ ಮಲ ಕೆಂಪು ಬಣ್ಣದಲ್ಲಿ ಕಾಣಿಸಿದ್ರೆ ಭಯ ಪಡಬೇಡಿ. ಇದು ಯಾವುದೇ ಅಪಾಯಕಾರಿ ವಿಷವಲ್ಲ. ದೇಹ ಇದನ್ನ ಸರಿಯಾಗಿ ಪ್ರೋಸೆಸ್ ಮಾಡದೇ ಇದ್ದಾಗ ಈ ರೀತಿ ಆಗುತ್ತೆ. ಅನೇಕರಲ್ಲಿ ಇದು ಸಾಮಾನ್ಯ ಸ್ನೇಹಿತರೆ. ಇವು ಕೆಲವು ನಷ್ಟಗಳು. ಈಗ ಮುಖ್ಯ ಪ್ರಶ್ನೆ ಏನಂದ್ರೆ ಬೀಟ್ರೂಟ್ ಜ್ಯೂಸ್ ಅನ್ನ ಕುಡಿಬೇಕಾ ಬೇಡವಾ? ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕೆ? ಸತ್ಯ ಏನು? ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಕುಡಿಬೇಡಿ. ದುರ್ಬಲ ಹೊಟ್ಟೆ ಇರೋರಿಗೆ ಇದು ಸರಿಯಲ್ಲ. ಕುಡಿಯಬೇಕಿದ್ರೆ ತಿಂಡಿಯ ನಂತರ ಅಥವಾ ವರ್ಕೌಟ್ಗೆ 30ರಿಂದ 40 ನಿಮಿಷದ ಮೊದಲು, ಅದು ಕೂಡ ಅರ್ಧ ಗ್ಲಾಸ್ ಮಾತ್ರ. ವಾರಕ್ಕೆ ಕೇವಲ 2ರಿಂದ ಅಥವಾ 3 ಬಾರಿ ಮಾತ್ರ ಕುಡಿಬೇಕು. ಈಗ ಸರಿಯಾದ ವಿಧಾನ ಹೇಳ್ತೀನಿ. ಬೀಟ್ರೂಟ್ ಜ್ಯೂಸ್ ಕುಡಿಯಲು ಬಯಸಿದ್ರೆ ಎಂದಿಗೂ ಕೇವಲ ಬೀಟ್ರೂಟ್ ಮಾತ್ರ ತೆಗೆದುಕೊಳ್ಬೇಡಿ. ಅಂದರೆ ಕೇವಲ ಬೀಟ್ರೂಟ್ ಜ್ಯೂಸ್ ಮಾತ್ರವಲ್ಲ, ಬೀಟ್ರೂಟ್ ನ ಜೊತೆಗೆ ಕ್ಯಾರೆಟ್ ಜ್ಯೂಸ್ ಅನ್ನು ಕುಡಿಯಿರಿ, ಅಥವಾ ಬೀಟ್ರೂಟ್ ಪ್ಲಸ್ ನೆಲ್ಲಿಕಾಯಿ ಮಿಕ್ಸ್ ಮಾಡಿದ ಜ್ಯೂಸ್ ಅನ್ನ ಕುಡಿಯಿರಿ. ಇಲ್ಲಾಂದ್ರೆ ಬೀಟ್ರೂಟ್ ನ ಜೊತೆಗೆ ಆಪಲ್ ಅನ್ನು ಸೇರಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಅಥವಾ ಬೀಟ್ರೂಟ್ ಪ್ಲಸ್ ನಿಂಬೆ ಪ್ಲಸ್ ಶುಂಠಿ ಈ ಮೂರನ್ನ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕುಡಿಯಿರಿ. ಎಂದಿಗೂ ಕೇವಲ ಬೀಟ್ರೂಟ್ ಜ್ಯೂಸ್ ಅನ್ನೇ ಡೈರೆಕ್ಟ್ ಆಗಿ ಕುಡಿಬೇಡಿ. ಇತರ ವಸ್ತುಗಳೊಂದಿಗೆ ಮಿಕ್ಸ್ ಮಾಡಿದ್ರೆ ನಷ್ಟ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಒಳ್ಳೇದಾಗುತ್ತೆ. ಈಗ ಯಾರು ಸಂಪೂರ್ಣವಾಗಿ ಬೀಟ್ರೂಟ್ ಜ್ಯೂಸ್ ಅನ್ನ ಕುಡಿಬಾರ್ದು ಅಂದ್ರೆ ಕಿಡ್ನಿ ಸ್ಟೋನ್ ಇರೋರು ಕುಡಿಬೇಡಿ, ಗಂಭೀರ ಸಕ್ಕರೆ ರೋಗ ಇರೋರು ಕುಡಿಬೇಡಿ, ಲೋ ಬಿಪಿ ರೋಗಿಗಳು ಕೂಡ ಸಂಪೂರ್ಣವಾಗಿ ತಪ್ಪಿಸಿ, IBS, ಅಲ್ಸರ್, ದುರ್ಬಲ ಹೊಟ್ಟೆ ಇರೋರು ಕೂಡ ಕುಡಿಬೇಡಿ, ಗರ್ಭಿಣಿಯರು ಸಹ ಕುಡಿಬೇಡಿ. ಕೊನೆಯಲ್ಲಿ ಒಂದೇ ವಿಷಯ ಹೇಳ್ತೀನಿ, ಬೀಟ್ರೂಟ್ ಜ್ಯೂಸ್ ಮ್ಯಾಜಿಕ್ ಅಲ್ಲ, ವಿಷವೂ ಅಲ್ಲ. ಇದು ಶಕ್ತಿಶಾಲಿ ವಸ್ತು. ಶಕ್ತಿಶಾಲಿ ವಸ್ತುವನ್ನ ತಪ್ಪು ರೀತಿಯಲ್ಲಿ ತೆಗೆದುಕೊಂಡರೆ ನಷ್ಟ ಕೂಡ ಮಾಡಬಹುದು. ನೆನಪಿಡಿ, ಅತಿಯಾದರೆ ಆರೋಗ್ಯಕರವಾಗಿರುವುದು ಕೂಡ ಕೆಲವೊಮ್ಮೆ ರೋಗವನ್ನ ಸೃಷ್ಟಿ ಮಾಡಬಹುದು. ಇಲ್ಲಿ ನಾನು ಕೊಟ್ಟ ಮಾಹಿತಿ ನಿಮ್ಗೆ ಹೇಗನಿಸ್ತು ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಒತ್ತಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.